ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಇವತ್ತಿಗೆ 22ನೇ ದಿನಕ್ಕೆ ಕಾಲಿಟ್ಟಿದೆ. ಪಶ್ಚಿಮ ಏಷ್ಯಾದಲ್ಲಿನ ಸಮರ, ಡೊನಾಲ್ಡ್ ಟ್ರಂಪ್ ಬೆದರಿಕೆಗೂ ಕೂಡ ಇರಾನ್ ಮಂಡಿಯೂರ್ತಾ ಇಲ್ಲ. ಇರಾನ್ ಸೇನಾಪಡೆಯಿಂದ ಅಮೆರಿಕ ಮೇಲೆ ಭೀಕರ ದಾಳಿ ನಡೀತಾ ಇರುವಂತದ್ದು. ಮಧ್ಯಪ್ರಾಚ್ಯದಲ್ಲಿ ರಣಕಾಳಗ ಮುಂದುವರೆದಿದೆ. ಟ್ರಂಪ್ ಬೆದರಿಕೆಗೂ ಕೂಡ ಇರಾನ್ ಮಂಡಿಯೂರ್ತಾ ಇಲ್ಲ. ಇರಾನ್ ಸೇನಾಪಡೆಯಿಂದ ರಣಭೀಕರ ದಾಳಿ ಮುಂದುವರೆದಿರುವಂತದ್ದು. ಬಾಗ್ದಾದ್ನಲ್ಲಿರುವಂತಹ ಯುಎಸ್ ಬೇಸ್ ಮೇಲೆ ಅಟ್ಯಾಕ್ ಆಗಿದೆ. ಅಮೆರಿಕ ಸೇನಾ ನೆಲೆ ಮೇಲೆ ಇರಾನ್ ದಾಳಿಯನ್ನ ನಡೆಸಿರುವಂತದ್ದು. ಡ್ರೋನ್ ದಾಳಿಗೆ ಅಮೆರಿಕ ಸೇನಾ ನೆಲೆಯೇ ಹೊತ್ತಿ ಉರಿದಿದೆ. ಬಾಗ್ದಾದ್ ಏರ್ಪೋರ್ಟ್ ಬಳಿ ಇರುವಂತಹ ಸೇನಾ ನೆಲೆಯನ್ನ ಧ್ವಂಸಗೊಳಿಸಿರುವಂತದ್ದು. ಇವತ್ತಿಗೆ 22ನೇ ದಿನಕ್ಕೆ ಈ ರಣಭೀಕರ ಯುದ್ಧ ಕಾಲಿಟ್ಟಿದೆ. ಇನ್ನು ಬಾಗ್ದಾದ್ ಏರ್ಪೋರ್ಟ್ ಬಳಿ ಇರುವಂತ ಅಮೆರಿಕದ ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ನಡೆಸಿರುವಂತದ್ದು. ಈಗ ಅಮೆರಿಕ ಸೇನಾ ನೆಲೆ ಧ್ವಂಸವಾಗಿದೆ. ಬಾಗ್ದಾದ್ ಏರ್ಪೋರ್ಟ್ ಬಳಿ ಸೇನಾ ನೆಲೆ ಇರುವಂತದ್ದು ಅಮೆರಿಕದ ಸೇನಾ ನೆಲೆ. ಇರಾನ್ ಟಾರ್ಗೆಟ್ ಮಾಡಿ ಉಡೀಸ್ ಮಾಡಿದೆ ಸೇನಾ ನೆಲೆಯನ್ನ. ಟ್ರಂಪ್ ಬೆದರಿಕೆಯನ್ನ ಹಾಕ್ತಾರೆ, ಆದ್ರೂ ಕೂಡ ಇರಾನ್ ಸೋಲನ್ನ ಒಪ್ಕೋತಾ ಇಲ್ಲ. ನಾವು ಸೋತಿಲ್ಲ, ಇನ್ನೂ ಹೋರಾಟ ಮಾಡ್ತೀವಿ ಅಂತ ಮುಂದುವರಿತಾ ಇರುವಂಥದ್ದು. ಇರಾನ್ನ ನಾಯಕರನ್ನೇ ಟಾರ್ಗೆಟ್ ಮಾಡಿ ಅಮೆರಿಕ, ಇಸ್ರೇಲ್ ದಾಳಿಯನ್ನ ನಡೆಸ್ತಾ ಇದೆ. ಆದ್ರೂ ಕೂಡ ಇರಾನ್ ಸುಮ್ಮನೆ ಆಗ್ತಾ ಇಲ್ಲ. ದಾಳಿಯನ್ನ ಇನ್ನೂ ತೀವ್ರಗೊಳಿಸ್ತಾ ಇದೆ. ಅಮೆರಿಕ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಬಾಗ್ದಾದ್ನಲ್ಲಿ ಇರುವಂತ ಯುಎಸ್ ಸೇನಾ ನೆಲೆಗೆ ಇರಾನ್ ಅಟ್ಯಾಕ್ ಮಾಡಿದೆ. ಈ ಡ್ರೋನ್ ದಾಳಿಯನ್ನ ನಡೆಸಿರುವಂತದ್ದು ಅಮೆರಿಕ ಸೇನಾ ನೆಲೆ ಹೊತ್ತಿ ಉರಿದಿದೆ.